ನನ್ನ ಹೆಸರು ಸ್ವಾತಿ ಸಂದೀಪ್. ನಾನಿರೋದು ಕೊಳ್ಳೇಗಾಲದಲ್ಲಿ. ನಾನು ಧ್ಯಾನಕ್ಕೆ ಬಂದು 3 ವರ್ಷಗಳಾಯಿತು. ನಾನು ಧ್ಯಾನಕ್ಕೆ ಬರೋ ಮುಂಚೆ ತುಂಬ ಭಯ ಇತ್ತು ನನಗೆ. ಆಮೇಲೆ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಈವನ್ ಮನೆಯವ್ರ ಹತ್ರನೂ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ತುಂಬ ಭಯದಿಂದ ಇರ್ತಾ ಇದ್ದೆ. ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಆಗಲಿ, ಎಲ್ಲೂ ಯಾವ ಕಾಂಪಿಟೇಷನಲ್ಲಿ ಯಾವುದ್ರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ತುಂಬ ಭಯದಿಂದಾನೇ ಇರ್ತಾ ಇದ್ದೆ. ಆಮೇಲೆ ಯಾವಾಗಲೂ ಒಂದು ಏಕಾಗ್ರತೆಯಿಂದ ಇರ್ತಾ ಇರಲಿಲ್ಲ. ಯಾವಾಗಲೂ ನನ್ನ ಜೊತೆ ನಾನು ಇರೋಕ್ಕಿಂತ ಬರೀ ಹಳೇದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾರಾದರೂ ಕರೆದ್ರೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಜನ ನನ್ನನ್ನು ಕಿವುಡ ಅಂತ ಹೇಳ್ತಾ ಇದ್ರು, ನೀನು ಕಿವುಡಿದ್ಯಾ ಅಂತ. ಆದರೆ ಏನಕ್ಕೆ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಜೀವನದಲ್ಲಿ ಏನು ಹೋಪ್ಸು ಇರಲಿಲ್ಲ. ಸುಮ್ಮನೆ ದೇವ್ರ ಇಟ್ಟಂಗೆ ಆಗ್ತಾ ಇರುತ್ತೆ ಅಂತ ಹಾಗೆ ಸುಮ್ಮನೆ ಹೋಗ್ತಾ ಇದ್ದೆ. ಒಂದಿನ ನನಗೆ ಧ್ಯಾನದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಏನೋ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ನನಗೆ ಗುರುಗಳು ಬೇಕು ಅಂತ ನಾನು ತುಂಬ ಅನ್ಕೊತಾ ಇದ್ದೆ. ಕರೆಕ್ಟಾಗಿ ಶಿಷ್ಯಂದು ರೆಡಿಯಾಗಿದ್ರೆ ಗುರುಗಳು ಬರ್ತಾರೆ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ, ನಾನು ಮನೇಲಿ ಕೂತಿರ್ಬೇಕಾದ್ರೆ ನಿತ್ಯ ಅನ್ನೋ ಹುಡುಗಿ, ನನ್ನ ಫ್ರೆಂಡ್ ಅವಳ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿ ನನಗೆ ಇನ್ಸ್ಪೈರ್ ಆಯಿತು. ಆಗ ನನ್ನ ಪೂರ್ವ ಜನ್ಮದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ, ಇಲ್ಲೇ ಧ್ಯಾನ ಮಾಡಿದ್ರೆ ಯಾಕೆ ತಿಳಿಯೋದಿಲ್ಲ ಅನ್ನೋ ಆಸಕ್ತಿಯಿಂದ ಆಗ ಧ್ಯಾನಕ್ಕೆ ಬಂದೆ. ಸ್ಟಾರ್ಟಿಂಗ್ ಎಲ್ಲ ಒಂದು 5 ನಿಮಿಷ 10 ನಿಮಿಷ ಹಾಗೆ ಮಾಡ್ತಾ ಇದ್ದೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡು ಮೇ 1 ಕರ್ನೂಲ್ಗೆ ಹೋಗಿದ್ದೆ. ಧ್ಯಾನ ಮಹಾಚಕ್ರದ ನಾಂದಿ ಅಲ್ಲಿ ನಡೆಯಿತು. ಅಲ್ಲಿ ಹೋಗಿ ಪತ್ರಿ ಸರ್ನ ನೋಡಿ ಅಲ್ಲಿರುವ ಧ್ಯಾನ ಮಾಡೋರನ್ನ ಎಲ್ಲ ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿ ನನಗೆ ಇನ್ಸ್ಪಿರೇಷನ್ ಆಯಿತು. ಸರ್ ಹತ್ರ ಹೋದಾಗ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಪತ್ರಿ ಸರ್ ಹೇಳಿದ್ರು, ನಾನು ಕೇಳಿದೆ, ಸರ್ ನಮ್ಮೂರಲ್ಲಿ ಧ್ಯಾನದ ಸೆಂಟರ್ ಇಲ್ಲ, ಏನೂ ಇಲ್ಲ ಅಂತ ಕೇಳಿದಾಗ ನೀನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ಮಾತಿಂದ ನಾನು ಧ್ಯಾನ ಜಾಸ್ತಿ ಮಾಡ್ತಾ ಧ್ಯಾನ ಪ್ರಚಾರ ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ನನ್ನ ಧ್ಯಾನದಲ್ಲಿ ನಮ್ಮ ಮನೆಯವ್ರು ಕಂಪ್ಲೀಟ್ ಪ್ರತಿಯೊಬ್ಬರು ಧ್ಯಾನಕ್ಕೆ ಬರಬೇಕು, ಪ್ರತಿಯೊಬ್ಬರು ಧ್ಯಾನ ಪ್ರಚಾರ ಮಾಡಬೇಕು, ನನಗೆ ಸಹಾಯ ಮಾಡಬೇಕು ಧ್ಯಾನ ಪ್ರಚಾರಕ್ಕೆ, ಎಲ್ಲರೂ ಈ ಧ್ಯಾನದ ಮುಖ್ಯನ ತಿಳ್ಕೋಬೇಕು, ಪ್ರಾಮುಖ್ಯತೆಯನ್ನು ತಿಳಿಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗೇನಾಯಿತು ಅಂದರೆ ಬರ್ತಾ ಬರ್ತಾ ದಿನೇ ದಿನೇ ನಮ್ಮ ಮನೇಲಿ ಪ್ರತಿಯೊಬ್ಬರು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಆದರು. ಈಗ ನಮ್ಮ ಕುಟುಂಬ, ಇಡೀ ಕುಟುಂಬ ಧ್ಯಾನ ಕುಟುಂಬ ಆಗಿದೆ. ಏನೇ ಆಗಲಿ ನಮ್ಮ ಮನೇಲಿ 11 ಜನ ಇದ್ದೀವಿ, ಮಕ್ಕಳ ಜೊತೆ ಸೇರಿಸಿ. ನಮ್ಮ ಮನೇಲಿ ಈಗ ಯಾವುದೇ ಜಗಳ ಇಲ್ಲ. ಎಲ್ಲರೂ ಎಷ್ಟು ಆನಂದವಾಗಿದ್ದೀವಿ ಅಂದರೆ ಯಾವುದೇ ಥರದ ಜಗಳ ಅನ್ನೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ತುಂಬ ಇತ್ತು. ನಾನು ಮೊದಲು ವ್ರತಗಳನ್ನ ಮಾಡ್ತಾ ಇದ್ದೆ, ನಮ್ಮ ಮನೇಲಿ ಪ್ರತಿಯೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ. ಆದರೆ ಧ್ಯಾನಕ್ಕೆ ಬಂದಮೇಲೆ ಪ್ರತಿಯೊಬ್ಬರಲ್ಲೂ ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಾಯಿತು. ಒಂದು ಆತ್ಮಜ್ಞಾನ ಕುಟುಂಬ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಆತ್ಮಜ್ಞಾನದಲ್ಲಿ ಇದ್ದಾರೆ, ಮೊದಲಿಂದನೂ ಇದ್ರು. ಆದರೆ ಧ್ಯಾನಕ್ಕೆ ಬಂದಮೇಲೆ ನನ್ನಲ್ಲಿ ಬದಲಾವಣೆ ಆಗಿ ನಾನು ಪ್ರತಿಯೊಬ್ಬರಲ್ಲೂ ಪ್ರೀತಿ ಅನ್ನೋದನ್ನ ನೋಡಿದೆ. ಅದಕ್ಕೂ ಮುಂಚೆ ಬೇರೆಯವ್ರನ್ನ ಬೈಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ. ಆದರೆ ಧ್ಯಾನಕ್ಕೆ ಬಂದ ಮೇಲೆ ನನ್ನನ್ನು ನಾನು ಪ್ರೀತಿ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ. ನನ್ನಲ್ಲಿ ಬದಲಾವಣೆ ಆಗಿ ಬೇರೆಯವ್ರು ಎಲ್ಲರಲ್ಲೂ ಬದಲಾವಣೆ ನೋಡ್ತಾ ಇದ್ದೀನಿ. ನಾನೀಗ ಧ್ಯಾನ ಪ್ರಚಾರ ಎಲ್ಲ ಮಾಡ್ತಾ ಇದ್ದೀನಿ. ನನಗೆ ಧ್ಯಾನ ಪ್ರಚಾರ ಅಂದ್ಬಿಟ್ರೆ ಇನ್ನೇನು ಇಷ್ಟ ಇಲ್ಲ. ಈಗ ನನಗೆ ಟೈಮ್ ಸಿಕ್ದಾಗ್ಲೆಲ್ಲ ಹೋಗ್ತಾ ಇರ್ತೀನಿ, ಸ್ಕೂಲ್ಸ್ಗೆ ಹೋಗ್ತಾ ಇರ್ತೀನಿ. ಪಕ್ಕದ ಹಳ್ಳಿಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ ಧ್ಯಾನ ಪ್ರಚಾರ ಮಾಡೋದಕ್ಕೆ. ಏನೇ ನನಗೆ ಡೌಟ್ಸ್ ಬಂದರೂ ಸಾರ್ನ ಮೆಡಿಟೇಷನಲ್ಲಿ ಕೇಳ್ಕೊತೀನಿ. ಅವ್ರು ಪ್ರತಿಯೊಂದು ನನಗೆ ಕನಸಲ್ಲಿ ಇಲ್ಲ ಅಂದರೆ ಧ್ಯಾನದಲ್ಲಿ ಕೂತಾಗ ನನಗೆ ಎಷ್ಟೋ ಡೌಟ್ಸ್ ಕ್ಲಿಯರ್ ಮಾಡಿದ್ದಾರೆ. ಮೊದಲು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಒಂದು ದಿನ ಧ್ಯಾನಕ್ಕೆ ಕೂತಾಗ ಅದಕ್ಕೆ ಉದಾಹರಣೆ ಸಮೇತವಾಗಿ ನಾವು ನೆಗೆಟಿವ್ ಥಿಂಕ್ ಮಾಡಿದ್ರೆ ಹೇಗೆ ನಾವು ನೆಗೆಟಿವ್ ಆಗಿ ಹೋಗ್ತೀವಿ ಅನ್ನೋದನ್ನ ಉದಾಹರಣೆ ಸಮೇತ ನನಗೆ ತೋರಿಸಿದ್ರು. ಧ್ಯಾನ ಮಾಡೋದ್ರಿಂದ ತುಂಬ ಆನಂದವಾಗಿರ್ತೀವಿ. ಆತ್ಮಜ್ಞಾನ ತಿಳ್ಕೊಳ್ಳೋದಕ್ಕೆ ಇದು ಒಂದು ಈಸಿ ಮೆಥಡ್ ಅನ್ಬೋದು. ತುಂಬ ಬೇಗ ಈ ಭೌತಿಕ ಜೀವನದಲ್ಲಿ ನಾವು ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ. ಆದರೆ ಆ ತೊಂದರೆಗಳು ಏನು, ಯಾಕೆ ಅನ್ನೋದನ್ನ ಧ್ಯಾನಕ್ಕೆ ಬಂದಾಗ ನಮಗೆ ಅದೆಲ್ಲ ಯಾವುದೂ ಇಲ್ಲ, ನಾವೇ ತಗೊಂಡಿರೋ ಚಾಲೆಂಜಸ್ಸು ಅಂತ ನಾವು ತಿಳ್ಕೊಂಡು ಈಸಿಯಾಗಿ ಹೋಗೋದಕ್ಕೆ ದಾರಿ ಆಗುತ್ತೆ ಧ್ಯಾನ. ಆಮೇಲೆ ಒಂದು ಥಾಟ್, ನಮ್ಮ ಪ್ರತಿಯೊಂದು ಆಲೋಚನೆನೂ ಎಷ್ಟು ಪವರ್
ಅನ್ನೋದು ನಾವು ತಿಳ್ಕೊಂತೀವಿ. ಮೊದಲೆಲ್ಲ ಏನೋ ನಮಗೆ ಗೊತ್ತಿಲ್ದಿರೋ ಏನೇನೋ ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಈಗ ಏನೇ ಆಲೋಚನೆ ಮಾಡಿದ್ರು ಅದಕ್ಕೊಂದು ಅರ್ಥ ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಟು ನಾವು ಆಲೋಚನೆಗಳನ್ನ ಮಾಡ್ತೀವಿ. ಇದರಿಂದ ನಾನು ತುಂಬ ಆನಂದವಾಗಿದ್ದೀನಿ. ನನ್ನ ಗಂಡ ಹೆಂಡತಿ ಸಂಬಂಧ ಆಗಲಿ, ಮಕ್ಕಳ ಸಂಬಂಧ ಆಗಲಿ, ಈಗ ನನಗೆ ಮಕ್ಕಳನ್ನ ಬೆಳೆಸೋದು ಕೂಡ ನಾನು ಕಲ್ತಿದ್ದೀನಿ. ನನ್ನ ಮಗನ ಮೊದಲು ನಾನು ತುಂಬ ಭಯ ಪಡ್ತಾ ಇದ್ದೆ. ಆದರೆ ಈಗ ಎಷ್ಟು ಫ್ರೀ ಆಗಿದ್ದೀನಿ ಅಂದರೆ ನನ್ನ ಮಗ ಅಂತ ನಾನು ನೋಡ್ತಾ ಇಲ್ಲ. ಒಂದು ಫ್ರೆಂಡ್ಸ್ ಆಗಿ ಹೋಗಿ ತುಂಬ ನನ್ನ ಜೊತೆ ತುಂಬ ಚೆನ್ನಾಗಿದೆ ರಿಲೇಷನ್ಶಿಪ್. ನಮ್ಮ ಮನೇಲಿ ಒಬ್ಬರದೊಬ್ಬರು ಗಂಡ ಹೆಂಡತಿ ರಿಲೇಷನ್ ಆಗಲಿ ಎಲ್ಲನೂ ಚೆನ್ನಾಗಿದ್ದೀವಿ. ತುಂಬ ಆನಂದವಾಗಿದ್ದೀವಿ. ನಮ್ಮ ಕುಟುಂಬ ಪೂರ್ತಿ ಆನಂದವಾಗಿದೆ. ಆನಂದ ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಜೀವನದಲ್ಲಿ ಇದುವರೆಗೂ. ಈಗ ಇನ್ನು ಮುಂದಕ್ಕೂ ಅದೇ ರೀತಿ ಇರ್ತೀನಿ. ಎಲ್ರಿಗೂ ಪ್ರತಿಯೊಬ್ಬರು ಧ್ಯಾನ ಮಾಡಿ ಆತ್ಮಜ್ಞಾನನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ.